ವೀಕ್ಷಕರೇ, ಇಂದು ಕಲಿಯುಗದ ಅಧರ್ಮದ ವಿರುದ್ಧ ಹೋರಾಡಿದ ಮಹಾನ್ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಕಲಿಯುಗದಲ್ಲಿ ಅಧರ್ಮದ ಪ್ರಭಾವ ಹೆಚ್ಚಿದರೂ ಧರ್ಮವನ್ನು ಸ್ಥಾಪಿಸಲು ಮತ್ತು ಜನರ ಸನ್ಮಾರ್ಗಕ್ಕೆ ತಿರುಗಿಸಲು ಹಲವಾರು ಮಹಾನ್ ವ್ಯಕ್ತಿಗಳು ಜನ್ಮ ತಾಳಿದ್ದಾರೆ. ಅವರು ಧರ್ಮಯೋಧರಾಗಿ ಸಮಾಜದಲ್ಲಿ ಬೆಳಕು ತರಲು ಶ್ರಮಿಸಿದ್ದಾರೆ. ಕಲಿಯುಗದ ಗುಣಗಳು ಮತ್ತು ಅಧರ್ಮದ ಬೆಳವಣಿಗೆ. ಕಲಿಯುಗದ ಆರಂಭದಲ್ಲಿ ವೇದಗಳು ಹೇಳುವಂತೆ 4 ಪ್ರಮುಖ ಪಾಪಗಳು ಬೆಳೆಯುತ್ತವೆ. ಅಸತ್ಯ, ಸುಳ್ಳು ಮಾತುಗಳು, ಮೋಸ, ದ್ವೇಷ. ಪಾಪ, ಅಕ್ರಮ, ಲೋಭ, ಅಹಂಕಾರ. ಕುಶೀಲತೆ, ಕಪಟ, ಅಸಭ್ಯತೆ, ಶೋಷಣೆ. ಅನಾಚಾರ, ಅಧರ್ಮ, ಭ್ರಷ್ಟಾಚಾರ, ಅನ್ಯಾಯ. ಈ ಗುಣಗಳು ಸಮಾಜದಲ್ಲಿ ನಾಶಕ ಶಕ್ತಿಯಂತೆ ಹರಡುತ್ತವೆ. ಆದರೆ ದೇವರು ಸದಾ ಧರ್ಮವನ್ನು ಪುನಃ ಸ್ಥಾಪಿಸಲು ಮಹಾನ್ ಆತ್ಮಗಳನ್ನು ಕಳಿಸುತ್ತಾನೆ. ಕಲಿಯುಗದಲ್ಲಿ ಧರ್ಮವನ್ನು ಉಳಿಸಿದ ಮಹಾನ್ ಯೋಧರು. ಆದಿ ಶಂಕರಾಚಾರ್ಯ 788ರಿಂದ 820 ವೇದಾಂತ ತತ್ವಶಾಸ್ತ್ರವನ್ನು ಪುನಃಸ್ಥಾಪಿಸಿದರು. ಮೂಢನಂಬಿಕೆ ಮತ್ತು ಕಪಟತೆಯನ್ನು ತಿದ್ದಲು ಸಂಚಾರಣೆ ಮಾಡಿದರು. ಶೃಂಗೇರಿ, ಪೂರಿ, ದ್ವಾರಕ, ಜೋಶಿ ಮಠಗಳಲ್ಲಿ ಶಂಕರ ಮಠಗಳನ್ನು ಸ್ಥಾಪಿಸಿದರು. 2. ಶ್ರೀರಾಮಾನುಜಾಚಾರ್ಯ 1017ರಿಂದ 1137 ವಿಷ್ಣು ಭಕ್ತಿಯ ಮಾರ್ಗವನ್ನು ಬೋಧಿಸಿದರು. ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಧರ್ಮದ ಜ್ಞಾನವನ್ನು ನೀಡಿದರು. 3. ಬಸವಣ್ಣ ಮತ್ತು ವಚನಕಾರರು 17ನೇ ಶತಮಾನ ಧಾರ್ಮಿಕ ಬಿಕ್ಕಟ್ಟಿನಿಂದ ಜನರನ್ನು ಬಿಡುಗಡೆ ಮಾಡಿದರು. ಶರಣ ಸಂಸ್ಕೃತಿಯ ಮೂಲಕ ಸಮಾನತೆಯ ತತ್ವವನ್ನು ಬೋಧಿಸಿದರು. 4. ಛತ್ರಪತಿ ಶಿವಾಜಿ ಮಹಾರಾಜ 1630ರಿಂದ 1680 ಮೊಘಲ್ ಸಾಮ್ರಾಜ್ಯ ಧರ್ಮದ ವಿರುದ್ಧ ಹೋರಾಡಿದರು. ಹಿಂದೂ ಧರ್ಮ ಮತ್ತು ಪರಂಪರೆಯನ್ನು ಉಳಿಸಿದ ಹೊಸ ಸ್ವರಾಜ್ಯವನ್ನು ಸ್ಥಾಪಿಸಿದರು. ಐದು ಗುರು ಗೋವಿಂದ್ ಸಿಂಗ್ 1666ರಿಂದ 1708 ಸಿಖ್ ಧರ್ಮವನ್ನು ರಕ್ಷಿಸಲು ಗುರು ನಾನಕ್ ಅವರ ಮಾರ್ಗವನ್ನು ಅನುಸರಿಸಿದರು. ಮೊಘಲ್ ಸಾಮ್ರಾಜ್ಯ ಅನ್ಯಾಯದ ವಿರುದ್ಧ ಹೋರಾಟ ನಡೆಸಿದರು. ಶ್ರೀ ರಾಮಕೃಷ್ಣ ಪರಮಹಂಸ ಮತ್ತು ಸ್ವಾಮಿ ವಿವೇಕಾನಂದ 19ನೇ ಶತಮಾನ ಹಿಂದೂ ಧರ್ಮದ ತತ್ವವನ್ನು ಪುನಃ ಪ್ರಚೋದಿಸಿದರು. ಯುವಕರಲ್ಲಿ ಧರ್ಮ, ಸೇವಾ ಮನೋಭಾವ, ತ್ಯಾಗದ ಬಗ್ಗೆ ಜಾಗೃತಿ ಮೂಡಿಸಿದರು. 7. ಶ್ರೀ ಸಾಯಿಬಾಬಾ ಶಿರಡಿ ಹಿಂದೂ ಮೂಲನ ಭೇದ ಭಾವವನ್ನು ಕೊನೆಗೊಳಿಸಿದರು. ಭಕ್ತಿ ಮತ್ತು ಸೇವೆ ಎಂಬುದು ದೇವರ ಸೇವೆ ಎಂಬ ಸಂದೇಶವನ್ನು ಹರಡಿದರು. 8. ಮಹಾತ್ಮ ಗಾಂಧೀಜಿ 1869ರಿಂದ 1948 ಸತ್ಯ ಮತ್ತು ಅಹಿಂಸೆಯ ಶಾಸ್ತ್ರವನ್ನು ಹಿಡಿದು ಬ್ರಿಟಿಷರ ವಿರುದ್ಧ ಹೋರಾಡಿದರು. ದೇಶದ ಸ್ವಾತಂತ್ರ್ಯಕ್ಕಾಗಿ ಧರ್ಮ ಮತ್ತು ತ್ಯಾಗವನ್ನು ಉಪದೇಶಿಸಿದರು. ಕಲಿಯುಗದಲ್ಲಿ ಅಧರ್ಮದ ವಿರುದ್ಧ ಹೋರಾಡಲು ನಮ್ಮ ಹೊಣೆಗಾರಿಕೆ. ಈಗಲೂ ಸಮಾಜದಲ್ಲಿ ಭ್ರಷ್ಟಾಚಾರ, ಅಸತ್ಯ, ಲೋಭ, ಅಸಹನಶೀಲತೆ ಹಬ್ಬಿದೆ. ಆದ್ದರಿಂದ ಕಲಿಯುಗದಲ್ಲಿ ನಾವೇ ಧರ್ಮಯೋಧರಾಗಬೇಕು. ನಾವು ಮಾಡಬೇಕಾದ ಪ್ರಮುಖ
ಕಾರ್ಯಗಳು. ಸತ್ಯನಿಷ್ಠರಾಗಿ ಸುಳ್ಳು, ಮೋಸ, ಅನ್ಯಾಯದ ವಿರುದ್ಧ ನಿಂತು ಸತ್ಯವನ್ನು ಬೆಂಬಲಿಸಿ. ನೀತಿ ಮತ್ತು ಪ್ರಾಮಾಣಿಕತೆ ವೃತ್ತಿಯಲ್ಲಿ ಜೀವನದಲ್ಲಿ ಧರ್ಮದ ಮಾರ್ಗವನ್ನು ಅನುಸರಿಸಿ. ಸೇವೆ ಮಾಡಿ. ಬಡವರಿಗೆ, ಅಗತ್ಯವಿರುವವರಿಗೆ ಸಹಾಯ ಮಾಡಿ. ಭಕ್ತಿ ಮಾರ್ಗ ಅನುಸರಿಸಿ. ದೇವರ ನೆನೆಯಿರಿ, ಧ್ಯಾನ ಮಾಡಿ, ಪುಣ್ಯ ಕಾರ್ಯಗಳಲ್ಲಿ ತೊಡಗಿರಿ. ಭಾರತೀಯ ಸಂಸ್ಕೃತಿ ಮತ್ತು ಧರ್ಮ ಉಳಿಸಿ. ಮಕ್ಕಳಿಗೆ ನಮ್ಮ ಪರಂಪರೆಯನ್ನು ಕಲಿಸಿ. ನಿಷ್ಕರ್ಷ: ಕಲಿಯುಗದಲ್ಲಿ ಅಧರ್ಮ ಹೆಚ್ಚು ಪ್ರಭಾವವಾದರೂ ಧರ್ಮವನ್ನು ಕಾಪಾಡಲು ಹಲವಾರು ಶಕ್ತಿಯುತ ವ್ಯಕ್ತಿಗಳು ಬಂದಿದ್ದಾರೆ. ಅವರ ಮಾರ್ಗವನ್ನು ಅನುಸರಿಸಿ ನಾವು ಸದ್ಗುಣಗಳನ್ನು ಬೆಳೆಸಿ ಭಕ್ತಿಯಿಂದ ಬದುಕಿದರೆ ಕಲಿಯುಗದಲ್ಲಿಯೂ ಧರ್ಮವನ್ನು ಗೆಲ್ಲಿಸಬಹುದು. ಅದು ನಮ್ಮ ಕರ್ತವ್ಯ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.